ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಿ.ಬಿ. ವಿನಯ್ ಕುಮಾರ್. ನನ್ನ ಗುರುತು ಸಿಲಿಂಡರ್. ನಾನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಜಸ್ಟ್ ಒಂದು ನಿಮಿಷ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಲ, ನಮ್ಮ ದಾವಣಗೆರೆಯಲ್ಲಿರುವ ಪ್ರಜಾಪ್ರಭುತ್ವದ ಬಗ್ಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಡೆಮೋಕ್ರಸಿ ಡೆಫಿನಿಷನ್ ಗಿವನ್ ಬೈ ಅಬ್ರಹಾಂ ಲಿಂಕನ್. ಡೆಮೋಕ್ರಸಿ ಈಸ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಅಂತ. ಅಂದರೆ ಜನಗಳಿಗಾಗಿ, ಜನಗಳಿಗೋಸ್ಕರ, ಜನಗಳಿಗಿರುವಂಥ ಒಂದು ಸರ್ಕಾರ ಅಂತಂದು. ಇವಾಗ ದಾವಣಗೆರೆಯಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಆಫ್ ದ ಪೀಪಲ್, OFF. ಆಫ್ ದ ಪೀಪಲ್ ಅಂದರೆ ಜನಗಳಿಂದ ದೂರ ಇರೋಂಥದ್ದು. ಬೈ ದ ಪೀಪಲ್ ಅಂತ BUY ಅಂದರೆ ಕೊಂಡ್ಕೊಳ್ಳೋಂಥದ್ದು. ಆ್ಯಂಡ್ ಫಾರ್ ದ ಪೀಪಲ್ ಅಲ್ಲ, ಫಾರ್ FAR ಅಂತ, ಅದನ್ನು ಕೂಡ ಜನಗಳನ್ನು ದೂರ ಮಾಡೋವಂಥದ್ದು. ಈ ರೀತಿ ಒಂದು ಪ್ರಜಾಪ್ರಭುತ್ವ ಇದ್ದಾಗ ಜನಗಳಿಗೆ ಅಭಿವೃದ್ಧಿ ತಲುಪೋದಿಲ್ಲ. ವಿಕೇಂದ್ರೀಕರಣ ಇಲ್ಲದೆ ಜನಗಳಿಗೆ ಅಭಿವೃದ್ಧಿ ತಲುಪಲ್ಲ. ಈಗೇನಾಗಿದೆ, ಎರಡು ಕುಟುಂಬಗಳು ಎಲ್ಲದನ್ನು ಕಂಟ್ರೋಲ್ ಮಾಡೋದ್ರಿಂದ ಆಸ್ತಿ ಇರ್ಬೋದು, ಅವಕಾಶ ಇರ್ಬೋದು, ಅಧಿಕಾರ ಇರ್ಬೋದು, ಸಂಪನ್ಮೂಲ ಇರ್ಬೋದು, ಪ್ರತಿಯೊಂದನ್ನು ಇವರು ಕಂಟ್ರೋಲ್ ಮಾಡೋದ್ರಿಂದ ಏನಾಗ್ತಾ ಇದೆ, ದಾವಣಗೆರೆಯ ಉಳಿದ ಪ್ರದೇಶ ಅದು ಬಡವಾಗ್ತಾ ಇದೆ. ಜನಗಳು ಕೂಡ ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಈಗ ಈ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದಾದರೆ ಒಂದು ಹೊಸ ಲೀಡರ್ಶಿಪ್ ಸೃಷ್ಟಿ ಆಗಬೇಕು. ಎಲ್ಲ ಪ್ರದೇಶದಲ್ಲೂ, ಎಲ್ಲ ಜಾತಿಗಳಲ್ಲಿ, ಎಲ್ಲ ವರ್ಗದಲ್ಲೂ ಹೊಸ ಲೀಡರ್ಶಿಪ್ ಸೃಷ್ಟಿ ಆಗಬೇಕು. ಈಗೇನಾಗ್ತಾ ಇದೆ, ದಾವಣಗೆರೆಯಲ್ಲಿರುವ ಲೀಡರ್ಸ್ ಹೊಸ ಲೀಡರ್ಸ್ನ ಸೃಷ್ಟಿ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ. ಕಳೆದ 30-35 ವರ್ಷದಲ್ಲಿ ಯಾರಿಗೂ ಅವಕಾಶ ಕೊಡದೆ ಹೊಸ ಲೀಡರ್ಸ್ ಬರದೇ ಇರೋ ಥರ ಮಾಡಿದ್ದಾರೆ. ಈಗ ಹೊಸ ಲೀಡರ್ಸ್ ಬರಲಿಲ್ಲ ಅಂತಂದರೆ ಏನಾಗ್ತದೆ, ಅವರಿಗೆ ಜನಗಳಿಗೆ ಕೆಪಾಸಿಟಿ ಇರಲ್ಲ, ಬಾರ್ಗೇನಿಂಗ್ ಪವರ್ ಇರಲ್ಲ. ಅಂತಂದರೆ ಅದಕ್ಕೆ ಹೋರಾಟ ಮಾಡಿ, ಸಂಘಟನೆ ಮಾಡಿ, ಆ ರಿಸೋರ್ಸಸ್ ಇರ್ಬೋದು, ಅವಕಾಶಗಳನ್ನಿರ್ಬೋದು ತೊಗೊಂಬರೋದಕ್ಕೆ ಅವರಿಗೆ ಆ ಒಂದು ಶಕ್ತಿ ಇರೋದಿಲ್ಲ. ಹಾಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಹೋರಾಟ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಾನು ಇಲ್ಲಿ ಸಫಲನಾಗಿ, ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಲೀಡರ್ಶಿಪ್ಗೆ ನಾಂದಿ ಹಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ದಾವಣಗೆರೆ ಮತದಾರರೇ, ಮತಬಾಂಧವರೇ, ನಿಮ್ಮಲ್ಲಿ ಕಳಕಳಿ ಮನವಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಿ.ಬಿ. ವಿನಯ್ ಕುಮಾರ್. ನನ್ನ ಗುರುತು ಸಿಲಿಂಡರ್. ನಾನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಜಸ್ಟ್ ಒಂದು ನಿಮಿಷ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅಲ್ಲ, ನಮ್ಮ ದಾವಣಗೆರೆಯಲ್ಲಿರುವ ಪ್ರಜಾಪ್ರಭುತ್ವದ ಬಗ್ಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಡೆಮೋಕ್ರಸಿ ಡೆಫಿನಿಷನ್ ಗಿವನ್ ಬೈ ಅಬ್ರಹಾಂ ಲಿಂಕನ್. ಡೆಮೋಕ್ರಸಿ ಈಸ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಅಂತ. ಅಂದರೆ ಜನಗಳಿಗಾಗಿ, ಜನಗಳಿಗೋಸ್ಕರ, ಜನಗಳಿಗಿರುವಂಥ ಒಂದು ಸರ್ಕಾರ ಅಂತಂದು. ಇವಾಗ ದಾವಣಗೆರೆಯಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಆಫ್ ದ ಪೀಪಲ್, OFF. ಆಫ್ ದ ಪೀಪಲ್ ಅಂದರೆ ಜನಗಳಿಂದ ದೂರ ಇರೋಂಥದ್ದು. ಬೈ ದ ಪೀಪಲ್ ಅಂತ BUY ಅಂದರೆ ಕೊಂಡ್ಕೊಳ್ಳೋಂಥದ್ದು. ಆ್ಯಂಡ್ ಫಾರ್ ದ ಪೀಪಲ್ ಅಲ್ಲ, ಫಾರ್ FAR ಅಂತ, ಅದನ್ನು ಕೂಡ ಜನಗಳನ್ನು ದೂರ ಮಾಡೋವಂಥದ್ದು. ಈ ರೀತಿ ಒಂದು ಪ್ರಜಾಪ್ರಭುತ್ವ ಇದ್ದಾಗ ಜನಗಳಿಗೆ ಅಭಿವೃದ್ಧಿ ತಲುಪೋದಿಲ್ಲ. ವಿಕೇಂದ್ರೀಕರಣ ಇಲ್ಲದೆ ಜನಗಳಿಗೆ ಅಭಿವೃದ್ಧಿ ತಲುಪಲ್ಲ. ಈಗೇನಾಗಿದೆ, ಎರಡು ಕುಟುಂಬಗಳು ಎಲ್ಲದನ್ನು ಕಂಟ್ರೋಲ್ ಮಾಡೋದ್ರಿಂದ ಆಸ್ತಿ ಇರ್ಬೋದು, ಅವಕಾಶ ಇರ್ಬೋದು, ಅಧಿಕಾರ ಇರ್ಬೋದು, ಸಂಪನ್ಮೂಲ ಇರ್ಬೋದು, ಪ್ರತಿಯೊಂದನ್ನು ಇವರು ಕಂಟ್ರೋಲ್ ಮಾಡೋದ್ರಿಂದ ಏನಾಗ್ತಾ ಇದೆ, ದಾವಣಗೆರೆಯ ಉಳಿದ ಪ್ರದೇಶ ಅದು ಬಡವಾಗ್ತಾ ಇದೆ. ಜನಗಳು ಕೂಡ ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಈಗ ಈ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದಾದರೆ ಒಂದು ಹೊಸ ಲೀಡರ್ಶಿಪ್ ಸೃಷ್ಟಿ ಆಗಬೇಕು. ಎಲ್ಲ ಪ್ರದೇಶದಲ್ಲೂ, ಎಲ್ಲ ಜಾತಿಗಳಲ್ಲಿ, ಎಲ್ಲ ವರ್ಗದಲ್ಲೂ ಹೊಸ ಲೀಡರ್ಶಿಪ್ ಸೃಷ್ಟಿ ಆಗಬೇಕು. ಈಗೇನಾಗ್ತಾ ಇದೆ, ದಾವಣಗೆರೆಯಲ್ಲಿರುವ ಲೀಡರ್ಸ್ ಹೊಸ ಲೀಡರ್ಸ್ನ ಸೃಷ್ಟಿ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ. ಕಳೆದ 30-35 ವರ್ಷದಲ್ಲಿ ಯಾರಿಗೂ ಅವಕಾಶ ಕೊಡದೆ ಹೊಸ ಲೀಡರ್ಸ್ ಬರದೇ ಇರೋ ಥರ ಮಾಡಿದ್ದಾರೆ. ಈಗ ಹೊಸ ಲೀಡರ್ಸ್ ಬರಲಿಲ್ಲ ಅಂತಂದರೆ ಏನಾಗ್ತದೆ, ಅವರಿಗೆ ಜನಗಳಿಗೆ ಕೆಪಾಸಿಟಿ ಇರಲ್ಲ, ಬಾರ್ಗೇನಿಂಗ್ ಪವರ್ ಇರಲ್ಲ. ಅಂತಂದರೆ ಅದಕ್ಕೆ ಹೋರಾಟ ಮಾಡಿ, ಸಂಘಟನೆ ಮಾಡಿ, ಆ ರಿಸೋರ್ಸಸ್ ಇರ್ಬೋದು, ಅವಕಾಶಗಳನ್ನಿರ್ಬೋದು ತೊಗೊಂಬರೋದಕ್ಕೆ ಅವರಿಗೆ ಆ ಒಂದು ಶಕ್ತಿ ಇರೋದಿಲ್ಲ. ಹಾಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಹೋರಾಟ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಾನು ಇಲ್ಲಿ ಸಫಲನಾಗಿ, ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಲೀಡರ್ಶಿಪ್ಗೆ ನಾಂದಿ ಹಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ದಾವಣಗೆರೆ ಮತದಾರರೇ, ಮತಬಾಂಧವರೇ, ನಿಮ್ಮಲ್ಲಿ ಕಳಕಳಿ ಮನವಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ.